ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಜನಜಾಗೃತಿ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪಿ. ರವಿಕುಮಾರ್, ಸಂವಿಧಾನ ರೂಪಿಸಿದವರು ಮತ್ತು ದೇಶ ಕಟ್ಟಿದವರು ನಾವು. ಆದರೆ ಇಂದು ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನಗಳು ನಡೆಯುತ್ತಿದ್ದು, ಅದರ ರಕ್ಷಣೆಗೆ ನಾವೆಲ್ಲರೂ ಹೋರಾಡಬೇಕಿದೆ ಎಂದು ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದ್ವಂದ್ವಗಳನ್ನು ಟೀಕಿಸಿದ ಅವರು, ಶ್ರೀನಿವಾಸ್ ಪ್ರತಿಷ್ಠಾನವು ರಾಜಕೀಯ ಮೀರಿ ಬಡ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಸಂವಿಧಾನದ ಉಳಿವಿನ ಜಾಗೃತಿ ಸಮಾವೇಶ ಆಗಿದೆ. ಕಳೆದ 15 ವರ್ಷಗಳಿಂದ ಈ ಭಾರತದಲ್ಲಿ ಸಂವಿಧಾನವನ್ನ ಉಳಿಸೋಕೆ, ಈ ಭಾರತವನ್ನ ಕಟ್ಟಿದ ಸಂವಿಧಾನವನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮ್ಗಿಂತ ಪಾಪಿಗಳು ಈ ದೇಶದಲ್ಲೇ ಇಲ್ಲ. ಈ ದೇಶವನ್ನ ಕಟ್ಟಿದವ್ರು ನಾವು, ಈ ಸಂವಿಧಾನವನ್ನ ರೂಪಿಸಿದವ್ರು ನಾವು. ಈ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಬೇಕು ಅಂತ ಹೋರಾಟವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಇರುವಂತವರು ಸಂವಿಧಾನಕ್ಕೆ ಯಾವಾಗ ತೊಂದರೆಯನ್ನ ಮಾಡ್ತಾರೆ, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಮಕ್ಕಳ ಸ್ವಲ್ಪ ಸುಮ್ಮನೆ ಇರ್ಬೇಕು, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಹೋರಾಟದ ಕೆಚ್ಚಿಲ್ಲ, ಅವ್ರಿಗೆ ತಾನು ಏನ್ ಮಾಡ್ತೀನಿ ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ಲ. ನಾವು ಹಿಂದೂಗಳ ಪರ ಅಂತಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡಿತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅಟ್ಲೀಸ್ಟ್ ಅವ್ರ ಪರನಾರ ಮಾತಾಡಿ ಅಂತ ಈ ದೇಶ ಕೇಳಿದ್ರೆ ವೋಟ್ ಬಂದಾಗ ಮಾತಾಡ್ತೀನಿ, ಪಶ್ಚಿಮ ಬಂಗಾಳದ ಎಲೆಕ್ಷನ್ ಇನ್ನೂ ಘೋಷಣೆ ಆಗಿಲ್ಲ, ಅವತ್ತು ಮಾತಾಡ್ತೀನಿ ಅಂತ ಈ ದೇಶದ ಪ್ರಧಾನಿ ತಮ್ಮ ಬಾಯನ್ನ ಮುಚ್ಕೊಂಡಿರ್ತಾರೆ. ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳಲ್ವಾ, ಅವ್ರಿಗೆ ಹೊಡಿತಾ ಇದ್ರೆ ಅವ್ರಿಗಾರ ಮಾತಾಡಿ ಅಂತ ಹೇಳಿದ್ರೆ ಎಲೆಕ್ಷನ್ ಅನೌನ್ಸ್ ಆಗಿಲ್ವಲ್ಲ. ಇವರು ಪ್ರಾದೇಶಿಕ ವ್ಯವಸ್ಥೆಯನ್ನ ಎಲ್ಲೆಲ್ಲಿ ಎಲೆಕ್ಷನ್ ಇರುತ್ತೆ ಅಲ್ಲಲ್ಲಿ ದೇಶದ ವಿರೋಧಿಯನ್ನ ಗುರುತಿಸ್ತಾರೆ. ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದ್ದಾಗ ಬಾಂಗ್ಲಾದೇಶ ನಮ್ಮ ವಿರೋಧಿ, ಪಂಜಾಬ್, ಕಾಶ್ಮೀರ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದ್ದಾಗ ಪಾಕಿಸ್ತಾನ ವಿರೋಧಿ. ಇವರು ಎಲೆಕ್ಷನ್ ಬಂದಾಗ ಮಾತ್ರ ದೇಶದ ಅಸ್ಮಿತೆಯ ವಿರೋಧಿಗಳನ್ನ ಕಂಡಿಡ್ತಾ ಹೋಗ್ತಾರೆ. ಇವತ್ತು ಇರಾನ್ ಅನ್ನ ವಿರೋಧ, ಗ್ಯಾಸ್ ತುಂಬಿದಾಗ ಇಸ್ರೇಲ್ ಪರ, ಮನೇಲಿ ಗ್ಯಾಸ್ ಖಾಲಿ ಆದಾಗ ಇರಾನ್ ಪರ. ಇದು ನಮ್ಮ ದೇಶದ ನಿಲುವು. ಇದು ನಮ್ಮ ನಿಜಕ್ಕೂ ಈ ದೇಶ ಆತಂಕಕ್ಕೆ ಒಳಗಾಗ್ತಾ ಇದೆ. ಯಾವಾಗ ಪೆಟ್ರೋಲ್ ಇದೆ ಆಗ ಅಮೆರಿಕನ್ ಪರ, ಪೆಟ್ರೋಲ್ ಖಾಲಿ ಆದಾಗ ಇರಾನ್ ಪರ. ಇವಾಗ ಹೋಗಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವರಿಗೆ ಮಾತಾಡಿಸ್ತೀನಿ, ರಾಯಭಾರಿಗೆ ಹೋಗ್ತೀನಿ ಅಂತ. ನಿಮಗೊಂದು ನಿಲುವಿರಬೇಕು. ನಮ್ಮ ದೇಶದ ಸುತ್ತಲೂ ಇರುವ ನೇಪಾಳ ಜೊತೆ ನಿಮ್ ಸಂಬಂಧ ಚೆನ್ನಾಗಿಲ್ಲ, ಮಾಲ್ಡೀವ್ಸ್ ಜೊತೆ ಚೆನ್ನಾಗಿಲ್ಲ, ಶ್ರೀಲಂಕಾ ಜೊತೆನೂ ಚೆನ್ನಾಗಿಲ್ಲ, ಚೈನಾ ಜೊತೆ ಚೆನ್ನಾಗಿಲ್ಲ. ನೀವು ಯಾರ ಜೊತೆ ಚೆನ್ನಾಗಿದ್ದೀರಾ? ರಷ್ಯಾ ನಮ್ ಕಷ್ಟ ಬಂದಾಗೆಲ್ಲ ಕೈ ಹಿಡಿತಾ ಇದ್ರು, ಪೆಟ್ರೋಲ್ ಅರ್ಧ ರೇಟ್ ಕೊಡ್ತೀವಿ ಅಂದ್ರು. ಅಮೆರಿಕದವರು ಎದುರಿಸಿದ್ರು ಅಂತೇಳಿ ಅವ್ರ ಜೊತೆ ಪೆಟ್ರೋಲ್ ತಗೊಳ್ಳಲ್ಲ. ಈಗ 20% ಜಾಸ್ತಿ ಕೊಟ್ಟು ರಷ್ಯಾದ ಹತ್ರನೇ ಪೆಟ್ರೋಲ್ ತಗೋತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ರಷ್ಯಾ ಅಡಗು ನಮ್ಮ ಭಾರತಕ್ಕೆ ಬಂದ್ರೆ ಟಿವಿಲಿ ಹಾಕೋತಾ ಇದ್ದೀರಾ. ಮೋದಿ ಫೋನ್ಗೆ ಇರಾನ್ ಅವರು ಪೆಟ್ರೋಲ್ ಹಡಗನ್ನ ಬಿಟ್ರು ಅಂತ. ನಾಚಿಕೆ ಆಗ್ಬೇಕು. ಎಲ್ಲಿಗೆ ಹೋಗ್ತಾ ಇದೆ ಈ ದೇಶ? ವ್ಯಕ್ತಿಯನ್ನ, ದೇಶವನ್ನ ಧರ್ಮದ ಹೆಸರಿನಲ್ಲಿ ಯಾವಾಗ ನೀವು ಗುರುತಿಸ್ಬೋದಿರೋ ಆಗ ನಮ್ಮ ದೇಶಕ್ಕೆ ಆತಂಕ, ಸಂವಿಧಾನಕ್ಕೆ ಆತಂಕ 100% ಬರೆದಿಟ್ಕೊಳ್ಳಿ. ಇರಾನ್ ಯಾವತ್ತೂ ನಮ್ಮ ಮಿತ್ರ ದೇಶ. ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾದ್ರೆ ಅಮೆರಿಕರು ನಮಗೆ ಥ್ರೆಟ್ ಮಾಡಿದಾಗ ನಮಗೆ ಪೆಟ್ರೋಲ್ ಕೊಟ್ಟವ್ರು ಇರಾನ್ ಅವರು, ನಮ್ಮ ಹತ್ರ ಅಕ್ಕಿ ಇಸ್ಕೊಂಡು ಪೆಟ್ರೋಲ್ ಕೊಟ್ಟವ್ರು ಇರಾನ್ ಅವರು, ನಮ್ಮ ಹತ್ರ ಡಾಲರ್ಗೆ ನಾವು ಕೊಡಲ್ಲ ಅಂದಾಗ ರೂಪಾಯಿ ಇಸ್ಕೊಂಡು ಪೆಟ್ರೋಲ್ ಕೊಟ್ಟವರು ಇರಾನ್ ಅವರು. ನಿಮ್ಮ ಪರ ನಾವಿದ್ದೀವಿ ಅಂತ ಯಾವಾಗಲೂ ಹೇಳಿದವರು ಇರಾನ್ ಅವರು. ಚಾಹರ್ ಬಂದರ್ ಅಂತ ಒಂದು ಬಂದರ್ ಇದೆ. ಆ ಬಂದರು ಚೈನಾದವ್ರು ಕೇಳ್ತಾ ಇದ್ರು, ಇಲ್ಲ ಭಾರತ ನಮ್ಮ ಮಿತ್ರ ದೇಶ, ನಾವು ಅವ್ರಿಗೆ ಕೊಡ್ತೀವಿ ಅಂತ ನಮ್ಮ ವ್ಯಾಪಾರ ವ್ಯವಸ್ಥೆಯನ್ನ ವೃದ್ಧಿಸಿದವರು ಇರಾನ್ ಅವರು. ನೀವು ಏನಕ್ಕೆ ಯಾರ ಪರ ಇದ್ದೀರಿ ಅಂತ ಗೊತ್ತಿಲ್ಲ. ನೀವು ಅಮೆರಿಕನ ಎದುರಾಕೊಳ್ಳಿ, ಇಸ್ರೇಲ್ನ ಎದುರಾಕೊಳ್ಳಿ ಅಂತಿಲ್ಲ, ಆದ್ರೆ ಕರ್ಟೇಸಿ ತೋರಿಸ್ರಿ. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಬಹುಮಾನ ವಿಜೇತ ಲೇಖಕಿ ಭಾನು ಮುಸ್ತಾಕ್ ಅವರಿಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಸೇವೆ ಎಂಬುದು ಮನುಷ್ಯತ್ವದ ಆಧಾರದ ಮೇಲೆ ಇರಬೇಕು. ಪಟ್ಟಣ್ಣ ಅವರು ಹಾಕಿಕೊಟ್ಟ ಈ ದಾರಿಯಲ್ಲಿ ಅವರ ಮಕ್ಕಳು ಸಾಗುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಹೀಗಾಗಿ ನಾವೇನ್ ಬಿಟ್ಟು ಹೋಗ್ತಾ ಇದ್ದೀವಿ, ಏನ್ ಬಿಟ್ಟು ಹೋಗ್ಬೇಕು, ಆ ಒಂದು ಪರಂಪರೆಯನ್ನ ನೀವು ಕೇಳಿಸ್ಕೊಂಡ್ರೆ ನಿಜವಾದಂತಹ ಈ ಒಂದು ಜನಜಾಗೃತಿ
ಸಮಾವೇಶ ಏನಿದೆ ಅದು ನಿಮಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದಾದರೂ ಶಬ್ದ, ಒಂದಾದರೂ ವಿಚಾರ ಒಂದು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಹೊಕ್ಕರೆ ಬಹುಶಃ ಮುಂದೆ ನೀವುಗಳೇ ಸಂವಿಧಾನವನ್ನ ರಕ್ಷಿಸ್ತಕ್ಕಂಥ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನೇ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅರ್ಥಕೋಬೇಕು. ಭಾರತೀಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಮತ್ತು ಪ್ರತಿಷ್ಠಾನದ ಸಮಾಜಮುಖಿ ಕೆಲಸಗಳನ್ನು ಬೆಂಬಲಿಸಿದರು. ಹಾಗೆ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಅದು ಏನೋ ಜ್ಞಾನಂ ವಿಪ್ರಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ ಅಂತ. ಈ ಸಂಸಾರ ಸಾಗರ ಎಷ್ಟು ದುಃಖಕರವಾಗಿದೆ. ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಜ್ಞಾನವೆಂಬ ನೌಕೆಯಿಂದ ಮಾತ್ರ ಅಂತ ಹೇಳ್ತಾನೆ. ಹಾಗೆ ನಾವು ಆ ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಮಹಾನ್ ಸಾಹಿತಿಗಳಾದಂತಹ ಶ್ರೀ ಬಾನು ಮಸ್ತಾಕ್ರವರು ಅವರು ಒಂದು ಮಹತ್ವದ ಹೆಸರು, ಮಹತ್ವದ ಸಾಹಿತಿ, ಸಮಾಜ ಚಿಂತಕಿ ಮತ್ತು ಹೋರಾಟಗಾರ್ತಿ ಅವರು. ಇವತ್ತು ಮಹಿಳಾ ಒಂದು ಮಾರ್ಚ್ 8 ಮಹಿಳಾ ದಿನಾಚರಣೆ ಆಚರಿಸಿ ಬಂದಿದ್ದೇವೆ. ಮಹಿಳೆಯರಿಗಾಗಿ ಅವರು ದನಿ ಎತ್ತಿದಂಥವರು, ಮಹಿಳೆಯರ ಕಷ್ಟ ಸುಖಗಳನ್ನು ಜಗತ್ತಿಗೆ ಅರಿವುಂಟು ಮಾಡಿದವರು, ಆ ಜಾಗೃತಿಯನ್ನು ಉಂಟು ಮಾಡಿದಂಥವರು ಬಾನು ಮಸ್ತಾಕ್ರವರು. ಹಾಗೆಯೇ ಕರ್ನಾಟಕದ ಹಾಸನದಲ್ಲಿ ಹುಟ್ಟಿ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ, ಅವರು ಓದೋದಕ್ಕಿಂತಲೂ ಹೆಚ್ಚಾಗಿ ಓದ್ತಾ ಇರುವಾಗಲೇ ಕಥೆಗಳನ್ನು ಬರೆಯೋದು, ಕವನ ಬರೆಯೋದು, ಹಾಗೆ ಸಾಹಿತಿಯಾಗಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದಂಥವರು. ಅವರ ಕತೆ ಅಂತಂದರೆ ಅದು ಬರೀ ಒಂದು ಕತೆ ಅಲ್ಲ, ಅದು ಆ ಸಮಾಜದ ನೋವು, ಹೋರಾಟ ಮತ್ತು ಸತ್ವವನ್ನು ಅದು ವ್ಯಕ್ತಪಡಿಸ್ತಕ್ಕಂಥದ್ದು ಅವರ ಸಾಹಿತ್ಯ. ಸೊ ಹಾಗೆಯೇ ಅವರು ಪ್ರತಿಷ್ಠಾನದ ಅಧ್ಯಕ್ಷ ರಾಹುಲ್ ಪಿ ಶ್ರೀನಿವಾಸ್ ಮಾತನಾಡಿ, ಗಿಡ ನೆಡುವುದು, ರಕ್ತದಾನ ಶಿಬಿರ ಹಾಗೂ ಅನಾಥಾಶ್ರಮಗಳಿಗೆ ನೆರವು ನೀಡುವ ಮೂಲಕ ನಮ್ಮ ಸೇವೆ ಆರಂಭವಾಗಿದೆ. ಈಗಾಗಲೇ 500 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹಿಸಲಾಗಿದೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಜಿಲ್ಲೆಯ 7 ತಾಲೂಕುಗಳಲ್ಲಿ ಪ್ರತಿಷ್ಠಾನದ ಮೂಲಕ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಗುರಿ ಎಂದು ತಿಳಿಸಿದರು. ಎಲ್ಲಾ ವರ್ಗದಲ್ಲಿರುವ ಶೋಷಿತರ ಪರವಾಗಿ ಹೋರಾಟವನ್ನು ಮಾಡಿ 30 ವರ್ಷ ಸಮಾಜಕ್ಕೆ ಅವರ ಜೀವನವನ್ನು ತಿಳಿದು ಡಾಕ್ಟರೇಟ್ ಅನ್ನು ಪಡಿತಾರೆ. ಇದೇ ವೇದಿಕೆ ಮೇಲೆ 2021ರಲ್ಲಿ ದಲಿತರ ಅಂತರಾಳ ದನಿ ಎಂಬ ಪುಸ್ತಕವನ್ನು, ಅಭಿನಂದನಾ ಗ್ರಂಥವನ್ನು ತರ್ತೇವೆ. ವಿಧಿವಶ ನಮ್ಮ ದುರದೃಷ್ಟ ಆ ಮುಕ್ಕು ಬಿಡುಗಡೆಯಾಗಿ 4 ತಿಂಗಳಿಗೆ ಹೃದಯಾಘಾತಕ್ಕೆ ತಂದೆ ತೀರೋಗ್ತಾರೆ. ಅವ್ರು ತೀರೋಗಿದ್ದ ಸಂದರ್ಭದಲ್ಲಿ ನಮ್ಗೆ ಹೇಳಿದ್ದು, ನೀನು ಆಸ್ತಿ ಮಾಡು ಅಥವಾ ಏನೋ ಶ್ರೀಮಂತನಾಗುವಂತಲ್ಲ, ನಾನು ನೆಡ್ಸ್ಕೊ ಬಂದಿರೋ ಸಂಘಟನೆ ಪರ ನಿಲ್ಲು, ನನ್ನ ಹೆಸರಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಎಲ್ಲ ವರ್ಗದ ಜನಗಳಿಗೆ ತಲುಪುವಂತ ಆಗುವಂತೇಳಿ ಒಂದು ಪ್ರತಿಷ್ಠಾನ ಮಾಡುವಂತ ಹೇಳಿರ್ತಾರೆ. ಅದೇ ರೀತಿ ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ. 2021ರಲ್ಲಿ ನಾವು ಬಾಡಿಗೆ ಕಟ್ಟಕ್ಕೂ ಕಷ್ಟ ಇತ್ತು, ನಮ್ಮ ಜೀವನ, ನಮ್ಮ ಮನೆ ಸೋರ್ತಾ ಇತ್ತು. ಆ ಟೈಮಲ್ಲಿ ನಾವು ಪ್ರತಿಷ್ಠಾನ ಹೆಂಗಪ್ಪ ಮಾಡೋದಂತಿದ್ದಾಗ ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಶುರು ಮಾಡಿದಾಗ ನಮ್ಮ ಸದಸ್ಯರಲ್ಲಿ ಮಿಥಿಲ್, ರಕ್ಷಿತ್, ಅಭಿ, ಪ್ರಮೋದ್ ಎಲ್ಲ ಸೇರಿ ಇಲ್ಲ ನಾವು ಮಾಡೋಣ, ಸಣ್ಣ ಸಣ್ಣ ಕಾರ್ಯಕ್ರಮ, ಗಿಡ ನೆಡೋದಾಗಿರ್ಬೋದು, ಅನಾಥಾಶ್ರಮಕ್ಕೆ ಊಟ ಕೊಡೋದಾಗಿರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮ ಶುರು ಮಾಡಿ ಇವತ್ತು ಇಲ್ಲಿ ಎದುರಿನಂತ 200 ಮಕ್ಕಳಿಗೆ ಬ್ಯಾಗ್ ಕೊಡುವಂಥ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಂದರೆ ಎಲ್ಲ ಸಂಘಟನೆಯ ಲೀಡ್ರು, ಅವರ ತಂದೆ ಆಶೀರ್ವಾದನೆ ಕಾರಣ. ಈ ಪ್ರತಿಷ್ಠಾನ ಮಾಡಿದ್ದು ಒಂದೇ ರೀಸನ್, ಎಲ್ಲ ಈ ಪ್ರತಿಷ್ಠಾನಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲ ಜನತಲ್ಲಿರುವ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳಿಗೆ ನಮ್ಮ ಕೈಲಾದಷ್ಟು, ದೊಡ್ಡ ಮಟ್ಟೆ ಅಂತಲ್ಲ, ಚಿಕ್ಕ ಮಟ್ಟೆ ಅಂತಲ್ಲ, ನಾವು ಆ ದೇವರು ಎಷ್ಟು ಆಶೀರ್ವದಿಸ್ತಾನೋ ಆ ರೀತಿ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಕೊಂಡು ಬಂದಿದ್ದೀವಿ. ಇನ್ನೊಂದು ನಾವು ಫೌಂಡೇಶನ್ದು ಒಂದು ಬೋರ್ಡನ್ನು ಹಾಕಿದ್ದೀವಿ. ಇಲ್ಲಿ ಬಂದಿರೋರು 100 ರೂಪಾಯಿ ಡೊನೇಟ್ ಮಾಡಿದ್ರು ನಮಗೆ 100 ಜನ 100 ರೂಪಾಯಿ ಡೊನೇಟ್ ಮಾಡೋದು, ನನಗೆ 100 ಕೈಗಳು ನಮ್ಮ ಜೊತೆ ಇದೀವಿ ಅಂತೇಳಿ ಭಾವಿಸಿ ಧೈರ್ಯವಾಗಿ ಪ್ರತಿಷ್ಠಾನ ದೊಡ್ಡ ಮಟ್ಟಕ್ಕೆ ತಗೊಳ್ಬೇಕನ್ನೋ ಧೈರ್ಯ ಕೊಡುತ್ತೆ. ನೀವು ಕೊಡೋ 100 ರೂಪಾಯಿನೂ ಒಂದು ಮಗುಗೊಂದು ಚಾಕ್ಲೇಟ್ ಕೊಡಿಸಿದ್ರೆ ಆ ಮಗು ಮುಖನು ನಗು ಮೂಡುತ್ತೆ. ಆ ನಗು ಮೂಡಿದ್ರೆ ನಮಗೆ ಖುಷಿ. ಅಂದ್ರೆ ನನಗೆ ನಮ್ಮ ಆಸೆ, ನಮ್ಮ ತಂದೆಯೆಲ್ಲ ನೋಡ್ತಿರ್ತಾರೆ ನನ್ನ ಹೆಸರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಖುಷಿಗೋಸ್ಕರ ನಾವು ಈ ಪ್ರತಿಷ್ಠಾನ ಸತತವಾಗಿ 4 ವರ್ಷದ ನಡೆಸ್ಕೊಂಡು ಬರ್ತಾ ಇದ್ದೇವೆ. 4 ಬ್ಲಡ್ ಕ್ಯಾಂಪ್ ಮಾಡಿ 400 500 ಬಾಟಲ್ ನಾವು ರಕ್ತದಾನವನ್ನು
ರಕ್ತ ಸಂಗ್ರಹಿಸಿದ್ದೀವಿ. ಇದೇ ಮಂಡ್ಯ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಈ ರವಿಯಣ್ಣವರು ಫಾರಿನಲ್ಲಿದ್ದರು, ನನಗೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀನಿ ಅಂತಂದಾಗ ಎಲ್ಲರ ಅವರು ತುಂಬ ಅವಶ್ಯಕತೆ ಇತ್ತು. ಆ ರೋಡ್ನ ನಾನು ನೆಕ್ಸ್ಟು ಮಾದರಿಯನ್ನು ರೋಡನ್ನು ಮಾಡ್ತೀವಿ ಅಂತೇಳಿ ನನಗೊಂದು ಮಾತು ಕೊಟ್ಟರು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ರಘುನಂದನ್, ವಿನಯ್ ಕುಮಾರ್, ಸಂದೇಶ್, ಟಿಡಿ ನಾಗರಾಜು, ಡಾಕ್ಟರ್ ಕೆಪಿ ಮಹಾಲಿಂಗು ಕಲ್ಕುಂದ ಸೇರಿದಂತೆ ದಸಂಸ ಮುಖಂಡರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.